ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋದ ಅಂತ ಅಂದ್ಕೊತೀನಿ. PGCET ಆಪ್ಷನ್ ಎಂಟ್ರಿ ನಿನ್ನೆ ತಾನೇ ರಿಲೀಸ್ ಮಾಡಿದ್ದಾರೆ. ಆಪ್ಷನ್ ಎಂಟ್ರಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೀವು ಫಸ್ಟು KE ವೆಬ್ಸೈಟ್ ವಿಸಿಟ್ ಮಾಡಿ ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಲಾಗಿನ್ ಆಗೋದಕ್ಕೆ ನೀವು ಸ್ಕ್ಯಾನ್ ಮಾಡೋದು ಮೂಲಕನಾದರೂ ಲಾಗಿನ್ ಆಗ್ಬೋದು, ಅಥವಾ CET ನಂಬರ್ ಎಂಟ್ರಿ ಮಾಡಾದರೂ ಆಗ್ಬೋದು. ನಾನು ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಲಾಗಿನ್ ಆಗ್ತೀನಿ. ಸ್ಕ್ಯಾನ್ ಯಾವ ರೀತಿ ಮಾಡುತ್ತಂದರೆ, ನಿಮಗೆ ಏನು ಕನ್ಫರ್ಮೇಷನ್ ಸ್ಲಿಪ್ ಏನು ಕೊಟ್ಟಿರ್ತಾರೆ, ಅವ್ರ ಕ್ಲೈಮ್ ಸ್ಲಿಪ್ ಏನು ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೊಂದು ಸ್ಕ್ಯಾನರ್ನ QR ಕೋಡ್ನ ಕೊಟ್ಟಿರ್ತಾರೆ. ಆ QR ಕೋಡ್ನ ಯೂಸ್ ಮಾಡೋದ್ರ ಮೂಲಕ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಏನು ಬಟನ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ನಾನು ನಿಮ್ಗೆ ಇಲ್ಲಿ ತೋರಿಸ್ತಿರಲ್ಲ, ನಾನು ಸ್ಕ್ಯಾನ್ ಮಾಡ್ಕೊತಿರೋದನ್ನ. ಓಕೆ, ನಂದು QR ಕೋಡ್ನ ನಾನು ಹಾಕಿಬಿಟ್ಟು ಸ್ಕ್ಯಾನ್ ಮಾಡ್ತೀನಿ ಗೈಸ್. ಓಕೆ, ನಂದು ಇಲ್ಲಿ ಸ್ಕ್ಯಾನ್ ಕಂಪ್ಲೀಟ್ ಆಗಿದೆ. ಒಂದು ಮೊಬೈಲ್ಗೆ OTP ಬರುತ್ತೆ. ನೀವು ಯಾವುದು ರಿಜಿಸ್ಟರ್ ಮಾಡ್ಕೊಂಡಿದ್ದೀರ ಅದಕ್ಕೆ ಈ OTP ಬಂದಿರೋದನ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಗೈಸ್. OTP ಎಂಟರ್ ಮಾಡಿದ ತಕ್ಷಣ ನಿಮಗೆ ಏನು ಇಲ್ಲಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮಗೆ ಫೇಸ್ನ ತೋರಿಸ್ಬಿಟ್ಟು ವೆರಿಫೈ ಆಗಿ ಅಂತ ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಮದು ಫೋಟೋ ಏನಿರುತ್ತಲ್ಲ, ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಆದಮೇಲೆ ನಿಮ್ಮದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿಬಿಟ್ಟು ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೋಲ್ ಮಾಡಿಬಿಟ್ಟು ಏನು ಕಾಣಿಸ್ತಿದೆ ಗೈಸ್, ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಓಕೆ, ಲಾಗಿನ್ ಆದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಫಸ್ಟ್ ಸೆಲೆಕ್ಟ್ ಕ್ವಾಲಿಫೈಡ್ ಕೋರ್ಸ್ ಅಂತ ಬರುತ್ತೆ ಗೈಸ್. ನಿಮ್ಮ ರ್ಯಾಂಕ್ ಏನಿದೆ ಅಲ್ಲಿ ತೋರಿಸ್ತಾ ಇರುತ್ತೆ. ಕ್ವಾಲಿಫೈಡ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವುದಪ್ಪ ಸೆಲೆಕ್ಟ್ ಮಾಡಬೇಕಾದ್ರೆ, ಎಲ್ಲರೂ ಇಲ್ಲೇ ತಪ್ಪು ಮಾಡೋದು. 3 ಇಯರ್ ಡಿಗ್ರಿ ಅಂತ ಇರುತ್ತೆ, ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಾದರೂ ಏನು ಮಾಡಿರ್ತೀರ, MBA ಸೆಲೆಕ್ಟ್ ಮಾಡ್ಕೊತೀರ. ನಾನು ಇಲ್ಲಿ MBA ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದು ತಪ್ಪು ಗೈಸ್. ನೀವು ಆ ರೀತಿ ಸೆಲೆಕ್ಟ್ ಮಾಡಬೇಡಿ. 3 ಇಯರ್ಸ್ ಡಿಗ್ರಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಟೋಟಲ್ CGPR ಒಬ್ಟೈನ್ಡ್ ಮಾರ್ಕ್ಸ್ ಫಾರ್ ಆಲ್ ಇಯರ್ಸ್ ಅಂತ ಏನಿದೆ, ಅಂದರೆ ನಿಮ್ಮದು 7 ಸೆಮಿಸ್ಟರ್ದು ಏನು ಟೋಟಲ್ ಮಾರ್ಕ್ಸ್ ನೀವು ತೊಗೊಂಡಿದ್ದೀರಾ ಅದನ್ನು ಎಲ್ಲದು ಟೋಟಲ್ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ ಗೈಸ್. ಫಾರ್ ಎಕ್ಸಾಂಪಲ್, ಒಂದು ಎಲ್ಲದು ಟೋಟಲ್ ಮಾಡಿದ ಇಲ್ಲಿ ಈ ಕಡೆ ಸೈಡು ಟೋಟಲ್ ಮಾರ್ಕ್ಸ್ CGPA ಫ್ರಮ್ ಆಲ್ ಇಯರ್ಸ್, ಅಂದರೆ ನಿಮ್ಮದು ಎಲ್ಲ ಸೆಮಿಸ್ಟರ್ದು 700 ಮಾರ್ಕ್ಸ್ ಇರುತ್ತೆ ಅನ್ಕೊತೀನಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಅಷ್ಟೇ ಇರೋದು, ಈ ಕುವೆಂಪು ಯೂನಿವರ್ಸಿಟಿ. 700 × 6 ಸೆಮಿಸ್ಟರ್ ಅಂದರೆ 4200 ಆಗುತ್ತೆ. ಟೋಟಲ್ ಮಾರ್ಕ್ಸ್ ಏನಿದೆ ಅದನ್ನು ಈ ಕಡೆ ಸೈಡ್ ಹಾಕಬೇಕಾಗತ್ತೆ ಗೈಸ್. ನಿಮಗೆ ಪ್ರಾವಿಷ್ನಲ್ ಸರ್ಟಿಫಿಕೇಟನ್ನು ಕೇಳಿರ್ತಾರೆ. ಆ ಪ್ರಾವಿಷ್ನಲ್ ಸರ್ಟಿಫಿಕೇಟ್ ಹೇಗೆ ಮಾಡೋದಂತಂದರೆ, ಇಲ್ಲಿ ಲಾಕರ್ಗೆ ಹೋಗಬೇಕಾಗತ್ತೆ. ಲಾಕರ್ಗೆ ಹೋಗಿಬಿಟ್ಟು ಪ್ರಾವಿಷ್ನಲ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಗೈಸ್, ಬನ್ನಿ. ಲಾಕರ್ ವೆಬ್ಸೈಟಿಗೆ ಓಪನ್ ಮಾಡ್ಕೊಂಬಿಟ್ಟು ನೀವು ಅದರಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆರ್ ರಿಜಿಸ್ಟರ್ ಅಂತ ಏನು ಆಪ್ಷನ್ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣುತ್ತೆ. ಓಕೆ, ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ನಿಮಗೆ ನಿಮ್ಮದಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿದ್ದರೆ ತೋರಿಸುತ್ತೆ. ಕ್ರಿಯೇಟ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಓಕೆ, ನನ್ನ ನಂಬರ್ನ ನಾನು ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಮಾಡ್ತೀನಿ. ನಮ್ಮ ಅಕೌಂಟ್ ತೋರಿಸ್ತಿದೆ ಅಲ್ಲಿ ನಂದು. ಓಕೆ, ನಾನು ಅದ್ರ ಮೇಲೆ ಲಾಗಿನ್ ಆಗ್ತಿದ್ದೀನಿ. ನಿಮಗೆ 7 ಸೀಕ್ರೆಟ್ ಕೋಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಕೇಳತ್ತೆ ಗೈಸ್. ಓಕೆ, 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಕೇಳಿದೆ. ನಾನು ಇಟ್ಕೊಂಡಿರೋದನ್ನು ನಾನು ಎಂಟರ್ ಮಾಡ್ತೀನಿ. 6 ಡಿಜಿಟ್ನ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ನನಗೆ OTP ಬರುತ್ತೆ. ಯಾವುದು ಆಧಾರ್ಗೆ ಏನು ಲಿಂಕ್ ಆಗಿದೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ ಗೈಸ್. ಚೆಕ್ ಮಾಡ್ಕೊಂಡು ಯಾವ ನಂಬರ್ ಕೊಟ್ಟಿದ್ದೀರ ಅದನ್ನು ಚೆಕ್ ಮಾಡಿ ಅದನ್ನು OTP ಎಂಟರ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ಓಕೆ, ನಂದು ಇಲ್ಲಿ ಲಾಗಿನ್ ಕಂಪ್ಲೀಟ್ ಆಗಿದೆ. ಲಾಗಿನ್ ಕಂಪ್ಲೀಟ್ ಆದಮೇಲೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ, ಇದು ನಿಮ್ಮದೇನ ಅಂತ ವೆರಿಫೈ ನೋಡ್ಕೊಳ್ಳಿ. ಫೋಟೋ ಇರುತ್ತೆ ಸೈಡಲ್ಲಿ. ನೆಕ್ಸ್ಟು ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಯೂನಿವರ್ಸಿಟಿನ ಟೈಪ್ ಮಾಡಿ. ನಂದು ಕುವೆಂಪು ಯೂನಿವರ್ಸಿಟಿ ಆಗಿರೋದ್ರಿಂದ ನಾನು ಕುವೆಂಪು ಯೂನಿವರ್ಸಿಟಿ ಅಂತ ಟೈಪ್ ಮಾಡ್ತಿದ್ದೀನಿ. ಕುವೆಂಪು ಯೂನಿವರ್ಸಿಟಿ ಅಂತ ಟೈಪ್ ಮಾಡಾದಮೇಲೆ ನಿಮಗೆ ಯೂನಿವರ್ಸಿಟಿ ತಲ್ಲಿ ತೋರಿಸುತ್ತೆ ಈ ರೀತಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್.
ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಕಾಣುತ್ತೆ ಡಿಗ್ರಿ ಸರ್ಟಿಫಿಕೇಟ್ ಆರ್ ಡಿಗ್ರಿ ಡಿಪ್ಲೊಮಾ ಮಾರ್ಕ್ಶೀಟ್ ಆರ್ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ನಮಗೆ ಬೇಕಾಗಿರೋದು ಇಲ್ಲಿ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಏನು ಕಾಣಿಸ್ತಿದೆ ಇದು ಮಾತ್ರ ಬೇಕಿರೋದು, ಅದಕ್ಕೋಸ್ಕರ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದ್ಮೇಲೆ ನೀವು ರೋಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಮತ್ತು ಇಯರ್, ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಎರಡೂ ಸೇಮ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಅದನ್ನೇ ಎಂಟರ್ ಮಾಡಬೇಕಾಗುತ್ತೆ ಗೈಸ್. ಎಂಟರ್ ಮಾಡಿದ ತಕ್ಷಣ ಇಯರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಯರ್ 2025 ಪಾಸ್ ಔಟ್ ಇಯರ್ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಿ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಕ್ವೆಸ್ಟು ಇದಾಗುತ್ತೆ. ರಿಕ್ವೆಸ್ಟ್ ಆದಮೇಲೆ ನಿಮಗೆ ಡಾಕ್ಯುಮೆಂಟ್ ಡೌನ್ಲೋಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲಿ ಕೆಳಗಡೆ ಏನು ಕಾಣ್ತಿದೆ ಅದು. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳೋಣ. ಯಾವ ರೀತಿ ಬಂದಿರುತ್ತೆ ಅಂದರೆ ಈ ರೀತಿ ಬಂದಿರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಗೈಸ್. ಓಕೆ, ಇಲ್ಲಿ ನಿಮ್ಮದು ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಾಯಿತು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಎಮ್ ಬಿ ಎ ಅಂತ ಹೇಳ್ತಿದ್ದೀನಲ್ಲ, ಅದ್ರ 3 ಇಯರ್ ಡಿಗ್ರಿ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ತಪ್ಪು ಮಾಡ್ಕೊಂಡಿದ್ದೀನಿ, ನೀವು ತಪ್ಪು ಮಾಡಬೇಡಿ, ಮತ್ತು ಚೇಂಜಸ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಅಲ್ಲಿ ನಾನು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಟೋಟಲ್ ಮಾರ್ಕ್ಸ್ ಎಂಟರ್ ಮಾಡಬೇಕಾಗತ್ತೆ. ಆವಾಗಲೇ ಹೇಳಿದ್ನಲ್ಲ ಆ ರೀತಿ. ನೆಕ್ಸ್ಟು ಎಂಟರ್ ಮಾಡಾದ್ಮೇಲೆ ಫಾರ್ ಎಕ್ಸಾಂಪಲ್ ನಂದು ಏನು ಮಾರ್ಕ್ಸ್ ಇದೆ ಅದನ್ನು ನಾನು ಎಂಟರ್ ಮಾಡ್ತೀನಿ. ಎಂಟರ್ ಆದಮೇಲೆ 3800 to 4200 ಇದು ಟೋಟಲ್ ಮಾರ್ಕ್ಸ್. ನಾನೇನು ಹೇಳಿದೆ ಆ ರೀತಿ ಮಾಡ್ಕೊಳ್ಳಿ ಗೈಸ್. ಅದಾದಮೇಲೆ ನಿಮಗೆ ಅದೇನು PDC ಏನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ನೀವು ಆವಾಗಲೇ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ PDCನ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಗೈಸ್. ಅಪ್ಲೋಡ್ ಮಾಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಲ್ಲ ಈ ಥರ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನಿಂದ ಆದರೂ ಆಯಿತು, ಅದು ಆದಷ್ಟು ಮೊಬೈಲಿಂದ ಹಾಕೋದನ್ನ ಅವಾಯ್ಡ್ ಮಾಡಿ, ಯಾಕಂದರೆ ಎರರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ನಾನು ಇಲ್ಲಿ ಈಗಲೂ ಹೇಳ್ತೀನಿ, ಅಲ್ಲಿ ಏನು ಮೇಲ್ಗಡೆ MBA ಅಂತ ಕಾಣ್ತಿದೆ ಅದು MBA ಅಲ್ಲ ಗೈಸ್. ನಾನು ಇದು ಪ್ರೀ ರೆಕಾರ್ಡೆಡ್ ವೀಡಿಯೋ ಆಗಿರೋದ್ರಿಂದ ಹೇಳ್ತೀನಿ. ಅದು 3 ಇಯರ್ ಡಿಗ್ರಿ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು, ಅದು MBA ಅಲ್ಲ. ಈ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸಲ ಸಬ್ಮಿಟ್ ಆದರೆ ಮತ್ತೆ ಚೇಂಜಸ್ ಮಾಡೋದಕ್ಕಾಗಲ್ಲ ಗೈಸ್. ಅದಕ್ಕೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಬಾಯ್.